ಸ್ಪೆಷಾಲಿಟಿ ಮೆಂಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇದು ಸೂಪರ್ ಸ್ಪೆಷಾಲಿಟಿ ಮೆಂಟಿನಕ್ಕಿಂತ ಸೂಪರ್ ಅಂತಲೇ ಹೇಳ್ಕೋಬೋದು. ಆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆನ ಇನ್ನು ಏನೇನು ಸೌಕರ್ಯಗಳು ಬೇಕು, ಅದಕ್ಕೆ ಎಷ್ಟು ಹಣ ಬೇಕು ತಕ್ಷಣದಲ್ಲೇ ಬಿಡುಗಡೆ ಮಾಡಿ ಆ ಹಣ ಆ ಒಂದು ಆಸ್ಪತ್ರೆಯನ್ನು ಸಾಮಾನ್ಯ ಜನರ ಸೌಕರ್ಯಕ್ಕೆ ಸಿಗೋವಂಥ ಸೌಲಭ್ಯಕ್ಕೆ ಸಿಗೋವಂಥ ವ್ಯವಸ್ಥೆನ ಮಾಡಿಕೊಡ್ಬೇಕು ಅನ್ನೋದು ಒಂದನ್ನು ನಾನು ಭಾಳ ಒತ್ತಿ ಹೇಳಿದ್ದೇನೆ. ನಿಮ್ಮ ಕಾಲದಲ್ಲಿ ಆಗಬೇಕು ಇದು ಮುಖ್ಯಮಂತ್ರಿಗಳ ಕಾಲದಲ್ಲಿ ಅಂತ ಒತ್ತಿ ಹೇಳಿದ್ದೇನೆ. ಹಣ ಈಗ ಬಿಡುಗಡೆ ಮಾಡ್ತಾ ಇದ್ದಾರೆ, ಅದು ಸಾಲದು ಅಂತಲೂ ಹೇಳಿದ್ದೇನೆ. ಒಂದೇ ಸಾರಿ ಬಿಡುಗಡೆ ಮಾಡಿ ಕಾರ್ಯಗತ ಮಾಡಬೇಕು ಅದನ್ನು ಅಂತಲೂ ಮನವಿಯನ್ನು ಮಾಡಿದ್ದೇನೆ ಅವ್ರ ಜೊತೆಯಲ್ಲಿ. ಆಮೇಲೆ ಜಿಲ್ಲಾ ಕಚೇರಿ DC ಆಫೀಸು ಇದಕ್ಕೆ ಒಂದು ಮಹತ್ವ ಇದೆ. ಮೊದಲು ಭಾಳ ಚೆನ್ನಾಗಿತ್ತು ಇಲ್ಲೇ ಇದ್ದಾಗ, ಅದನ್ನು ಎಲ್ಲ ಹಿಂದಕ್ಕೆ ಕಟ್ಟಿ ಎಲ್ಲ ಮಾಡಿ ಅರ್ಧಕ್ಕೆ ನಿಂತೋಗಿದೆ. ಅರ್ಧದಲ್ಲಿ ನಡೀತಾ ಇದೆ, ಅದೇನು ನಿಂತಿದೆ ಅಂತಲೂ ಹೇಳೋಕ್ಕಾಗಲ್ಲ, ನಡೆಯುತ್ತೆ ಅಂತಲೂ ಹೇಳೋಕ್ಕಾಗಲ್ಲ, ನಡೆಸ್ತಲೇ ಇದ್ದಾರೆ. ಅದು ತ್ವರಿತಗತಿನಲ್ಲಿ ಆಗಬೇಕು. ನಾನು ಮುಂದಿನ ವಾರ ಅದರ ಪೂರ್ಣ ಮಾಹಿತಿನ ಒಂದು ಸಭೆ ಕರಿತೇನೆ. ಸಭೆ ಕರೆದು ಚರ್ಚೆ ಮಾಡಿ ಅದಕ್ಕೆ ಹಣ ಎಷ್ಟು ಬೇಕು ನಾನು ತೊಗೊಂಬರ್ತೀನಿ, ನೀವು ಅದೊಂದು ಮುಗಿಸ್ಕೊಡ್ಬೇಕು ಅಂತಕ್ಕಂಥದ್ದು. ಎರಡನೇದು, ಹಿಂದೆ ರಾಜೀವ್ ಚಂದ್ರಶೇಖರ್ ಅವರಿಗೆ ಟೆಂಡರ್ ಆಯಿತು ನಮ್ಮ ವಿಮಾನ ನಿಲ್ದಾಣ. ನಾವೆಲ್ಲ ಹೋಗಿ ಭೂಮಿ ಪೂಜೆ ಮಾಡಿದ್ದು. ಮಾಜಿ ಪ್ರಧಾನಮಂತ್ರಿಗಳೇ ಪೂಜೆ ಮಾಡಿದ್ದು, ನಾನು ಇಲ್ಲ ಅಂತ ಹೇಳೋದಿಲ್ಲ, ಪೂಜೆ ಮಾಡಿದ್ದು, ಎಲ್ಲ ಸೇರಿ ಮಾಡಿದ್ದು. ಅದು ಇನ್ನೂ ಹಂಗೆ ಕನಸಾಗಿ ಆ ಭೂಮಿನೂ ಹಂಗೆ ಬಿದ್ದಿದೆ, ಆ ಜಾಗನೂ ಹಂಗೆ ಬಿದ್ದಿದೆ. ಯಾವುದೇ ಇಂಪ್ರೂವ್ಮೆಂಟು ಹಾಸನಕ್ಕೆ, ಯಾವುದೇ ಒಂದು ನಗರ ಉತ್ಕೃಷ್ಟವಾಗಿ ಬೆಳೀಬೇಕು ಅಂತಂದರೆ ಅದು ಉತ್ತಮವಾಗಿ ಬೆಳವಣಿಗೆ ಆಗಬೇಕು. ಆಯಿತು, ಏನೇನೋ ಆಯಿತು. ನಾವಂತೂ ರಾಜೀವ್ ಚಂದ್ರಶೇಖರ್ಗೆ ಆಗಿದೆ, ಆಗಿ ಹೋಗ್ಬಿಡುತ್ತೆ ಇದು ದೊಡ್ಡದಾಗಿ ಅಂತ ನಾವು ಭಾವಿಸ್ಕೊಂಡಿದ್ದು. ಅದೇನೇನೋ ಆಗಿ ನಿಂತೋಗಿದೆ, ನನಗದು ಗೊತ್ತಿಲ್ಲ. ಅದನ್ನು ರಾಜ್ಯ ಸರ್ಕಾರ ಯಾವ ಮಟ್ಟದಲ್ಲಿ ನೀವು ತಗೋತಿರೋ ಆ ಯೋಜನೆ ನನಗೆ ಗೊತ್ತಿಲ್ಲ. ಶಿವಮೊಗ್ಗದಲ್ಲಾಯಿತು, ಮುಖ್ಯಮಂತ್ರಿಗಳಿದ್ದದ್ದಷ್ಟೇ. ಇಲ್ಲಿ ಮಾಜಿ ಪ್ರಧಾನಮಂತ್ರಿಗಳಿರುವಂಥ ಜಿಲ್ಲೆ. ಇದಕ್ಕೆ ನೀವು ಯಾರಿಂದ ನಿಂತಿದೆ, ಯಾಕೆ ನಿಂತಿದೆ, ಯಾರು ಕೊಡಲಿಲ್ಲ, ನನಗೆ ಅದು ಪ್ರಶ್ನೆ ಬೇಡ. ನಾವು ಯಾರ ಜೊತೆಲೂ ಯಾಕೆ ಆಗಿಲ್ಲ ಅಂತ ಸಂಘರ್ಷಕ್ಕೂ ಇಳಿಯಲ್ಲ. ನೀವು ನಮ್ಮ ಕೆಲಸ ಆಗಬೇಕು, ಎಲ್ಲರೂ ಕೈ ಜೋಡಿಸೋಣ. ವಿರೋಧ ಪಕ್ಷ ಅನ್ನೋ ಭಾವನೆ ಬೇಡ, ನಾವೆಲ್ಲ ಒಟ್ಟಿಗೆ ಸೇರಿ ಮಾಡೋಣ, ಅದನ್ನು ಮಾಡಿಕೊಡಬೇಕು ಅಂತಕ್ಕಂಥ ಈ 4 ಬೇಡಿಕೆಗಳನ್ನು ಅವರ ಮುಂದೆ ಇಟ್ಟಿದ್ದೀವಿ. ಮಾಡಬೇಕು ಅಂತ ನಾನೊಬ್ಬನೇ ಶಾಸಕನಲ್ಲ, ಕಾಂಗ್ರೆಸ್ ಶಾಸಕರಲ್ಲಿ ನಾನೊಬ್ಬನೇ ಹೋಗಿದ್ದೆ. ನಾನು ಒಬ್ಬನೇ ಹೋಗಿ ಕೂತ್ಕೊಂಡು ಭಾಳ ಮಟ್ಟಿಗೆ ಪ್ರಸ್ತಾಪ ಮಾಡಿದ್ದೀನಿ. ಅದಕ್ಕೆ ಉತ್ತಮವಾದಂಥ ಸ್ಪಂದನೆ ಸಿಕ್ಕಿದೆ. ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ. ಆಮೇಲೆ ಇತ್ತೀಚೆಗೆ